ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಮಾರ್ಗದರ್ಶಿಗೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಇವತ್ತಿನ ಸಂಚಿಕೆಯಲ್ಲಿ ನವರಾತ್ರಿಯ ವಿಶೇಷತೆಗಳ ಬಗ್ಗೆ ನಾವು ತಿಳಿಯೋಣ. ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರನ್ನ ಆರಾಧನೆ ಮಾಡ್ತಾರೆ. ಈ ನವದುರ್ಗೆಯರನ್ನ ಆರಾಧನೆ ಮಾಡುವ ಹಿಂದಿನ ವಿಶೇಷತೆ ಏನು, ನವದುರ್ಗೆಯರಂದ್ರೆ ಯಾರು, ಇದರೆಲ್ಲ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮ ಜೊತೆಗೆ ಇದ್ದಾರೆ ಜ್ಯೋತಿಷ್ಯರು ಡಾಕ್ಟರ್ ಯತೀಶ್ ಪುದ್ವಾಳ್ ಸರ್. ನಮಸ್ತೆ. ನಮಸ್ಕಾರ. ಈಗ ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯನ್ನ ಮಾಡಲಾಗತ್ತೆ. ಈ ನವದುರ್ಗೆಯರು ಯಾರು, ಇವರ ಒಂದು ವಿಶೇಷತೆ ಏನು? ಈಗ ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆ 10ನೆಯ ದಿನವನ್ನು ನಾವು ವಿಜಯದಶಮಿ ಅಂತ ಹೇಳ್ತೇವೆ. ನಾಡಿನಾದ್ಯಂತ ಈ ಒಂದು ನವರಾತ್ರಿಯನ್ನು ದೊಡ್ಡ ರೀತಿಯಲ್ಲಿ, ಅದರಲ್ಲೂ ನಿಮಗೆ ಗೊತ್ತಿರಬಹುದು, ಮೈಸೂರು ಒಡೆಯರ ಕಾಲದಲ್ಲಿ ಒಂದು ನಾಡ ಹಬ್ಬದ ರೀತಿಯಲ್ಲಿ ಇದು ಪ್ರಾರಂಭವಾಗಿದೆ, ಮೈಸೂರು ದಸರಾ ಅಂತ ಹೇಳಿ. ಅದರ ನಂತರ ಬಹಳ ವಿಜೃಂಭಣೆಯಿಂದ ಇದರ ಆರಾಧನೆಗಳು ಆಗ್ತಾ ಉಂಟು. ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ದೇಶದಾದ್ಯಂತ ಈ ನವರಾತ್ರಿಯ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೀತದೆ. ಈಗ ಈ 9 ದಿನಗಳ ಕಾಲ ನವದುರ್ಗೆಯರ ಆರಾಧನೆ, ದೇವಿಯನ್ನು 9 ರೂಪಗಳಲ್ಲಿ ಆರಾಧನೆ ಜನಗಳು ಮಾಡ್ತಾರೆ. ಅದರಲ್ಲೂ ದೇವಿ ಕ್ಷೇತ್ರಗಳಲ್ಲಿ ಇದರಲ್ಲಿ ವಿಶೇಷವಾದಂತಹ ಆರಾಧನೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ನವರಾತ್ರಿಯಲ್ಲಿ ನವದುರ್ಗೆಯ 9 ರೂಪಗಳು, ಅವರ ಮೂಲಕ ಸಂಹಾರ ಆದಂತಹ ವಿವಿಧ ರಾಕ್ಷಸರುಗಳು, ಅಂದರೆ ಯಾರೆಲ್ಲ ಈ ಲೋಕಕಂಟಕರಾಗಿ ಇದ್ದರೂ ಅವರ ಸಂಹಾರ ಎನ್ನುವಂಥದ್ದು ಈ ದೇವಿಯ ಮೂಲಕ ಆಯಿತು. ಆದ ಕಾರಣವೇ 10ನೇ ದಿನವನ್ನು ವಿಜಯದಶಮಿ ಅಂತ ಹೇಳಿ ಆಚರಣೆ, ಅಂದರೆ ಈ ಲೋಕಕಂಟಕರಾದಂತಹ ಶತ್ರುನಾಶವನ್ನು ಮಾಡಿ ಈ ಲೋಕಕ್ಕೆ ಶುಭಪ್ರದಳಾದಂತಹ ಒಂದು ದೇವಿಯ ಆರಾಧನೆ. ಈಗ ಈ 9 ರೂಪಗಳು, ಇದರಲ್ಲಿ ಪ್ರಪ್ರಥಮವಾಗಿ ಬರುವಂಥದ್ದು ಶೈಲಪುತ್ರಿ ಎನ್ನುವಂತಹ ರೂಪ. ಈ ಶೈಲಪುತ್ರಿ ಎನ್ನುವಂತಹ ರೂಪ ಇದು ದ್ವಿಭುಜ, 2 ಕೈಗಳನ್ನು ಹೊಂದಿದೆ. ದೇವಿಯ 2 ಭುಜಗಳಲ್ಲಿ ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲವಿದೆ. ಈಗ ಶೈಲಪುತ್ರಿ ಎನ್ನುವಂತಹ ಹೆಸರು ಪರ್ವತಗಳ ರಾಜನಾದಂತಹ ಹಿಮವನ್ ಅಂತ ಹೇಳ್ತೇವೆ ನಾವು, ಹಿಮಾಲಯನ ಮಗಳಾದ ಕಾರಣ ದೇವಿಗೆ ಈ ಹೆಸರು ಬಂದಿದೆ. ಶೈಲಪುತ್ರಿ, ಶೈಲ ಅಂತ ಹೇಳಿದರೆ ಪರ್ವತ ಅಂತ ಹೆಸರು, ಪರ್ವತ ರಾಜನ ಮಗಳಾದ ಕಾರಣ ಶೈಲಪುತ್ರಿ ಎನ್ನುವಂತಹ ಹೆಸರು. ಈಗ ಶಿವ ಹಾಗೂ ಸತಿಯ ಕಥೆಯನ್ನು ನೀವು ಕೇಳಿದ್ದೀರಿ. ಶಿವನ ಮಡದಿಯಾದಂತಹ ಸತಿ, ಆ ಸತಿ ದಕ್ಷ ಪ್ರಜಾಪತಿಯ ಮಗಳಾಗಿರ್ತಾಳೆ. ಆ ಸತಿ ಒಂದು ಬಾರಿ ತನ್ನ ತಂದೆಯಲ್ಲಿಗೆ ಒಂದು ಯಾಗಕ್ಕೋಸ್ಕರ ಹೋದಾಗ, ಅಲ್ಲಿ ಯಾವುದೇ ರೀತಿಯ ಕರೆ ಇಲ್ಲದೆ ಹೋದಾಗ, ದಕ್ಷ ಪ್ರಜಾಪತಿ ಶಿವನನ್ನು ಅವಮಾನ ಮಾಡಬೇಕು ಎನ್ನುವಂತಹ ಉದ್ದೇಶದಲ್ಲಿಯೇ ಶಿವನನ್ನು ಹಾಗೂ ಸತಿಯನ್ನು ಆ ಯಾಗಕ್ಕೆ ಕರೆಯದೆಯೇ ತನ್ನ ಯಾಗವನ್ನು ಮುಂದುವರಿಸ್ತಾನೆ. ಆ ಸಂದರ್ಭದಲ್ಲಿ ದಕ್ಷ ಪುತ್ರಿಯಾದಂತಹ ಸತಿಯು ಶಿವನ ಅಪ್ಪಣೆಯನ್ನು ಪಡೆದು, ಶಿವನ ಇಚ್ಛೆ ಇಲ್ಲದಿದ್ದರೂ ಕೂಡ ಶಿವನು ಅಪ್ಪಣೆಯನ್ನು ಕೊಡ್ತಾನೆ, ಅದರ ಮೇರೆಗೆ ಅವಳಲ್ಲಿಗೆ ಹೋಗ್ತಾಳೆ. ಆಗ ಆದಂತಹ ಒಂದು ಅವಮಾನ, ತನಗೂ ತನ್ನ ಪತಿಗೂ ಆದಂತಹ ಒಂದು ಅವಮಾನ, ಅದರಿಂದಾಗಿ ಅವಳು ಆ ಯಾಗಾಗ್ನಿಯಲ್ಲಿ ಅವಳು ಸುಟ್ಟು ಭಸ್ಮವಾಗ್ತಾಳೆ. ಅದರ ನಂತರ ಅವಳ ಪುನರ್ಜನ್ಮ ಆಗ್ತದೆ. ಆ ಪುನರ್ಜನ್ಮ ಅದುವೇ ಶೈಲಪುತ್ರಿ ಎನ್ನುವಂತಹ ರೂಪ. ಈ ರೂಪ ಯಾಕಾಗಿ ಆಯಿತು ಅಂತ ಕೇಳಿದರೆ, ಈ ರೂಪದ ಮೂಲಕವೇ, ಶೈಲಪುತ್ರಿ ಎನ್ನುವಂತಹ ರೂಪದ ಮೂಲಕ ಪರ್ವತ ರಾಜನ ಮಗಳು ಪಾರ್ವತಿ ಶೈಲಪುತ್ರಿ ಮೊದಲಾದ ಹೆಸರು. ಈ ರೂಪವೇ ಮುಂದಕ್ಕೆ ಶಿವನನ್ನು ಮದುವೆಯಾಗಿ ಸ್ಕಂದನ ಜನನಕ್ಕೆ ಕಾರಣವಾಗ್ತದೆ. ಆದ ಕಾರಣವೇ ಈ ರೂಪವನ್ನು ಶೈಲಪುತ್ರಿ ಅಂತ ಹೇಳ್ತಾರೆ. ಈ ನವರಾತ್ರಿ ಎನ್ನುವಂಥದ್ದು ಸಾಧಕರಿಗೆ, ಸಿದ್ಧಿಯನ್ನು ಮಾಡುವವರಿಗೆ ಬಹಳ ಒಂದು ಉತ್ತಮವಾದಂತಹ ಕಾಲ. ಯಾಕಂದರೆ ಈ ಸಂದರ್ಭದಲ್ಲಿ ದೇವಿಯನ್ನು ನವರೂಪಗಳಲ್ಲಿ ಆರಾಧನೆ ಮಾಡ್ತಾರೆ. ಆಗ ಅವರ ಸಾಧನೆಗೆ ವಿವಿಧ ಹಂತಗಳು ಇದರಲ್ಲಿ ಹೇಳ್ತಾರೆ. ಈಗ ಈ ನವರಾತ್ರಿಯ ಪ್ರಥಮ ದಿನ ಸಾಧನೆ ಮಾಡುವಂಥವರು ತಮ್ಮ ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ನಿಲ್ಲಿಸಬೇಕು. ಮೂಲಾಧಾರ ಚಕ್ರದಲ್ಲಿ ನಿಲ್ಲಿಸ್ತಾರೆ ಅಂತ ಅಲ್ಲಿಂದ ಪ್ರಾರಂಭವಾಗ್ತದೆ ಅವರ ಸಾಧನೆಯ ವಿವಿಧ ಹಂತಗಳು. ಇನ್ನು ದೇವಿಯ 2ನೆಯ ರೂಪ ಅದು ಬ್ರಹ್ಮಚಾರಿಣಿ ಎನ್ನುವಂತಹ ರೂಪ. ಬ್ರಹ್ಮಚಾರಿಣಿ, ಇಲ್ಲಿ ಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ತಪಸ್ಸು ಎನ್ನುವಂತಹ ಅರ್ಥ.
ಶಿವನನ್ನು ಕುರಿತು ತಪಸ್ಸು ಮಾಡಿದಂತಹ ಆ ಒಂದು ಪಾರ್ವತಿಯ ಸ್ವರೂಪ. ಯಾತಕ್ಕೋಸ್ಕರ ತಪಸ್ಸನ್ನು ಮಾಡಿದಳು? ಯಾತಕ್ಕೋಸ್ಕರ ಅಂತ ಹೇಳಿದರೆ ಶಿವನನ್ನು ಪಡೆದುಕೊಳ್ಳಲು. ನಾನು ಆಗ ಹೇಳಿದೆ ನಿಮಗೆ, ಸತಿ ಯಾಗಾಗ್ನಿಯಲ್ಲಿ ಭಸ್ಮವಾದ ಮೇಲೆ ಶೈಲಪುತ್ರಿಯಾಗಿ ಪಾರ್ವತಿಯ ಜನನವಾಗ್ತದೆ. ನಂತರ ಶಿವನು ಆ ಸತಿಯ ಮರಣದಿಂದಾಗಿ ಬಹಳಷ್ಟು ದುಃಖಿತನಾಗಿ ಅವನು ಸಂಪೂರ್ಣವಾಗಿ ಯಾವುದೇ ರೀತಿಯ ಚರ್ಯಗಳು ಇಲ್ಲದೆ ಒಂದು ಸಮಾಧಿ ರೀತಿಯಲ್ಲಿ ಶಿವನು ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ. ಆ ಸಂದರ್ಭದಲ್ಲಿ ಶಿವನನ್ನು ಪಡೆದುಕೊಳ್ಳುವಂತಹ ಹಂಬಲದಿಂದ, ಅದರ ಮೂಲಕ ಈ ಲೋಕಕ್ಕೆ ಬರುವಂತಹ ಕಂಟಕಗಳ ನಿವಾರಣೆ ಮಾಡಿ ಈ ಲೋಕೋದ್ಧಾರ ಮಾಡುವ ಉದ್ದೇಶದಿಂದ ಈ ಪಾರ್ವತಿ ಎನ್ನುವಂತಹ ರೂಪ ಬ್ರಹ್ಮಚಾರಿಣಿಯಾಗಿ ಶಿವನ ತಪಸ್ಸನ್ನು ಆಚರಣೆ ಮಾಡ್ತಾಳೆ. ಬ್ರಹ್ಮಚಾರಿಣಿ, ಯಾರು ತಪಸ್ಸನ್ನು ಆಚರಣೆ ಮಾಡಿದಳು ಅಂತಹ ರೂಪ. ಇಲ್ಲಿ ನೋಡಿ, ತಪಸ್ಸು ಎನ್ನುವಂಥದ್ದು ಸಾಮಾನ್ಯವಾದ ತಪಸ್ಸಲ್ಲ, ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಆ ಒಂದು ಪಾರ್ವತಿಯ ರೂಪ ಆಚರಣೆ ಮಾಡ್ತಾಳೆ. ಅತ್ಯಂತ ಕಠಿಣ, ಆಹಾರವಿಲ್ಲದೆ, ನಿದ್ರೆ ಇಲ್ಲದೆ ಹಲವು ರೀತಿಯಲ್ಲಿ ಆಚರಣೆ ಆಗ್ತದೆ. ಅಲ್ಲಿ ಎಷ್ಟು ಅಂತ ಹೇಳಿದರೆ ಆಹಾರ, ಜಲ ಎಲ್ಲವನ್ನು ಬಿಟ್ಟು, ಕೆಲವು ಸಂದರ್ಭದಲ್ಲಿ ಕೇವಲ ಬಿಲ್ವ ಪತ್ರೆಯನ್ನು ತಿಂದು ಕೂಡ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ದುಂಟು. ಕೆಲವು ಸಲ ಅದನ್ನು ಕೂಡ ಸಂಪೂರ್ಣವಾಗಿ ಬಿಟ್ಟದ್ದುಂಟು ಅಂತ ಕೂಡ ನಾವು ಕಥೆಯಲ್ಲಿ ನಾವು ಅದನ್ನು ಕೇಳ್ತೇವೆ. ಆ ರೀತಿಯ ಒಂದು ರೂಪ, ಅದುವೇ ಬ್ರಹ್ಮಚಾರಿಣಿ ಅಂತ ಆಗಿದೆ. ಈ ಬ್ರಹ್ಮಚಾರಿಣಿ ಎನ್ನುವಂತಹ ರೂಪ ಇದು ಅತ್ಯಂತ ಕಠಿಣವಾದ ತಪಸ್ಸಿನ ಸಂಕೇತ. ಸಾಧಕರಾದವರು ಯಾವ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಬೇಕು ಎನ್ನುವುದನ್ನು ಈ ಒಂದು ಸ್ವರೂಪ ತೋರಿಸ್ತದೆ. ಸಾಧನೆ ಮಾಡುವವರಿಗೆ ಈ 2ನೆಯ ದಿನ, ಈ ಸಂದರ್ಭದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ತಮ್ಮ ಮನಸ್ಸನ್ನು ಸಾಧಕರು ಸ್ಥಿತಗೊಳಿಸಬೇಕು. ತಮ್ಮ ಸಾಧನೆಯ 2ನೆಯ ಹಂತ ಇದು. ಪ್ರಪ್ರಥಮವಾಗಿ ಮೂಲಾಧಾರ ಚಕ್ರದಲ್ಲಿ ಆದರೆ 2ನೇ ದಿನ ಸ್ವಾಧಿಷ್ಠಾನ ಚಕ್ರದಲ್ಲಿ. ಇನ್ನು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತೆ ಈ 2ನೆಯ ದಿನ ಬ್ರಹ್ಮಚಾರಿಣಿ ಎನ್ನುವ ರೂಪ ಅದು ಅವರಲ್ಲಿರುವಂತಹ ತಪಸ್ಸನ್ನು, ವೈರಾಗ್ಯವನ್ನು, ಈ ಲೋಕದಲ್ಲಿ ಯಾವುದೇ ರೀತಿಯ ಸ್ವಾರ್ಥಗಳಿಲ್ಲದೆ ಬದುಕಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ತೋರಿಸ್ತದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು, ಯಾವ ರೀತಿ ಆ ಬ್ರಹ್ಮಚಾರಿಣಿ ಎನ್ನುವ ರೂಪ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡಿ ಅದರ ಮೂಲಕ ಶಿವನನ್ನು ಪಡೆದುಕೊಂಡಿತೋ, ಅದೇ ರೀತಿಯಲ್ಲಿ ಮನುಷ್ಯನಾದವನು ಕೂಡ ಅತ್ಯಂತ ಕಠಿಣವಾದ ಪರಿಶ್ರಮದಿಂದ ತನ್ನ ಜೀವನದಲ್ಲಿ ಮುಂದೆ ಬರಬೇಕು ಎನ್ನುವಂತಹ ಒಂದು ವಿಷಯವನ್ನು ನಮಗೆ ಈ ಬ್ರಹ್ಮಚಾರಿಣಿ ಎನ್ನುವ ಸ್ವರೂಪ ಸೂಚಿಸ್ತದೆ. ಈ ಬ್ರಹ್ಮಚಾರಿಣಿ ಎನ್ನುವಂತಹ ಸ್ವರೂಪಕ್ಕೆ ಇದು ಕೂಡ ದ್ವಿಭುಜೆಯಾಗಿದೆ. 2 ಭುಜಗಳುಳ್ಳಂತಹ ರೂಪ. ಒಂದು ಕೈಯಲ್ಲಿ ಜಪಮಾಲೆಯಾದರೆ ಇನ್ನೊಂದು ಕೈಯಲ್ಲಿ ಕಮಂಡಲು ಉಂಟು ಈ ರೂಪಕ್ಕೆ. ದೇವಿಯ 3ನೆಯ ರೂಪ ಚಂದ್ರಘಂಟ ಅಂತ ಹೇಳುವಂಥದ್ದು. ಇದು ಒಂದು ರೀತಿಯಲ್ಲಿ ನಾವು ಆಕೃತಿಯನ್ನು ನೋಡಿದರೆ ಬಹಳ ಕ್ರೂರವಾಗಿ ಕಂಡರೂ ಕೂಡ ಇದೊಂದು ಅತ್ಯಂತ ಕಲ್ಯಾಣಕಾರಿ, ಅದೇ ರೀತಿಯಲ್ಲಿ ಸೌಮ್ಯವಾದಂತಹ ಒಂದು ರೂಪ. ಆ ಸ್ವರೂಪ ಯುದ್ಧೋತ್ಸುಗಳಾಗಿ ಇದ್ದರೂ ಕೂಡ ಅದು ನಮಗೆ ಕಲ್ಯಾಣವನ್ನು ಉಂಟು ಮಾಡುತ್ತದೆ. ಮತ್ತು ಅದು ಮಾತ್ರ ಅಲ್ಲ, ಅದು ಸೌಮ್ಯತೆಯನ್ನು ಸೂಚಿಸ್ತದೆ. ಈ ಚಂದ್ರಘಂಟ ಎನ್ನುವಂತಹ ಸ್ವರೂಪ ಕೆಲವು ಕಡೆಗಳಲ್ಲಿ ಅಷ್ಟಭುಜ ಅಂತ ಹೇಳಿದೆ, ಕೆಲವು ಕಡೆಗಳಲ್ಲಿ ದಶಭುಜ ಅಂತ ಹೇಳಿದೆ. ಇವುಗಳಲ್ಲಿ ಕಮಂಡಲು, ಜಪಮಾಲೆ, ಶಂಖ, ಗದೆ, ಇನ್ನಿತರ ಆಯುಧಗಳು, ಧನುಸ್ಸು, ಬಿಲ್ಲು, ಬಾಣ, ಖಡ್ಗ ಮೊದಲಾದ ಎಲ್ಲ ಆಯುಧಗಳು ಕೂಡ ಈ ದೇವಿ ಸ್ವರೂಪ ತನ್ನ ಕೈಯಲ್ಲಿ ಹೊಂದಿದೆ. ಈ ಸ್ವರೂಪ ಇದು ಅತ್ಯಂತ ಕಲ್ಯಾಣಕಾರಿ, ಮನುಷ್ಯನಿಗೆ ಕಲ್ಯಾಣವನ್ನು ಉಂಟು ಮಾಡುವಂತಹ ಒಂದು ಸ್ವರೂಪವಾಗಿ ಇದು ಹೇಳಲ್ಪಟ್ಟಿದೆ. ಈಗ ಚಂದ್ರಘಂಟ ಅಂತ ಹೇಳಿದರೆ ತನ್ನ ಮಸ್ತಕದಲ್ಲಿ ಒಂದು ಘಂಟಾ ರೂಪದಲ್ಲಿ ಅರ್ಧ ಚಂದ್ರಾಕೃತಿಯನ್ನು ಇದು ಹೊಂದಿದೆ. ಅದಕ್ಕೋಸ್ಕರವೇ ಇದನ್ನು ಚಂದ್ರಘಂಟ ಅಂತ ಹೇಳ್ತಾರೆ. ತನ್ನ ಮಸ್ತಕದಲ್ಲಿ ಅರ್ಧ ಚಂದ್ರ ರೀತಿಯಲ್ಲಿ ಘಂಟಾಕಾರ ಆದ ಕಾರಣವೇ ಚಂದ್ರಘಂಟ ಎನ್ನುವಂತಹ ಹೆಸರು ಈ ಸ್ವರೂಪಕ್ಕೆ ಬಂದಿದೆ. ಸಾಧಕರಾದಂತಹ ವ್ಯಕ್ತಿಗಳಿಗೆ ಈ 3ನೆಯ ದಿನ ಅವರು ತಮ್ಮ ಮನಸ್ಸನ್ನು ಮಣಿಪೂರ ಚಕ್ರದಲ್ಲಿ ಸ್ಥಿತಗೊಳಿಸ್ತಾರೆ, ಪ್ರವಿಷ್ಟವಾಗ್ತದೆ ಅಂತ ಲೆಕ್ಕ. ಅಂದರೆ ಸಾಧನೆಯನ್ನು ಮಾಡುವವರು, ಯೋಗಿಗಳಿಗೆ ಈ ದಿನವೂ ಕೂಡ ಅತ್ಯಂತ ಶುಭಪ್ರದ. ತಮ್ಮ ಸಾಧನೆಯ 3ನೆಯ ಹಂತ ಇದು, ಮಣಿಪೂರ ಚಕ್ರದಲ್ಲಿ ತಮ್ಮ ಮನಸ್ಸನ್ನು ಪ್ರವಿಷ್ಟಗೊಳಿಸುವಂಥದ್ದು ಅಥವಾ ಸ್ಥಿತಗೊಳಿಸುವಂಥದ್ದು. ಈ ಚಂದ್ರಘಂಟ ಎನ್ನುವಂತಹ ಸ್ವರೂಪ ನೋಡಲಿಕ್ಕೆ ಕ್ರೂರವಾದಂತಹ ರೂಪವಾಗಿದ್ದರೂ ಕೂಡ
ಅತ್ಯಂತ ಸೌಮ್ಯ, ಕಲ್ಯಾಣಕಾರಿ ಹಾಗೂ ಶಾಂತ ಸ್ವರೂಪ ಈ ಚಂದ್ರಘಂಟ ಅಂತ ಹೇಳುವಂತಹ ಸ್ವರೂಪ. ತನ್ನ ಮಸ್ತಕದಲ್ಲಿ ಘಂಟಾಕಾರದಲ್ಲಿ ಅರ್ಧ ಚಂದ್ರನನ್ನು ಈ ಸ್ವರೂಪ ಹೊಂದಿದೆ. ಆದ ಕಾರಣವೇ ಚಂದ್ರಘಂಟ ಎನ್ನುವಂತಹ ಹೆಸರು ಈ ದೇವಿಗೆ ಹೇಳಲಾಗ್ತದೆ. ದೇವಿಯ 4ನೆಯ ಸ್ವರೂಪ ಕೂಷ್ಮಾಂಡ ಅಂತ ಹೇಳುವಂಥದ್ದು. ಇದು ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳುವಂತಹ ಒಂದು ಸ್ವರೂಪ. ಯಾವಾಗ ಈ ಲೋಕದಲ್ಲಿ ಸಂಪೂರ್ಣ ಅಂಧಕಾರವೇ ಇತ್ತು, ಇನ್ನೂ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭವಾಗಿರಲಿಲ್ಲವೋ, ಕತ್ತಲು ಮಾತ್ರ ಆವರಿಸಿತ್ತೋ, ಆ ಸಂದರ್ಭದಲ್ಲಿ ತನ್ನ ಮುಗುಳ್ನಗೆಯಿಂದ ಈ ಸೃಷ್ಟಿಯನ್ನು ಉಂಟು ಮಾಡಿದಂತಹ ಒಂದು ಸ್ವರೂಪ ಈ ದೇವಿದ್ದು. ಆದ ಕಾರಣವೇ ಕೂಷ್ಮಾಂಡ ಎನ್ನುವಂತಹ ಹೆಸರು ಈ ದೇವಿಗೆ ಕೊಡಲಾಗ್ತದೆ. ಇನ್ನು ಸಾಧಕರಾದವರು ಈ 4ನೇ ದಿನದಲ್ಲಿ ತಮ್ಮ ಮನಸ್ಸನ್ನು ಅನಾಹತ ಚಕ್ರದಲ್ಲಿ ಸ್ಥಿತಗೊಳಿಸ್ತಾರೆ. ಅದರ ಮೂಲಕ ತಮ್ಮ ಸಾಧನೆಯ 4ನೆಯ ಹಂತವನ್ನು ಅವರು ತಲುಪ್ತಾರೆ. ಈ ದೇವಿಗೆ ಅಷ್ಟಭುಜಗಳುಳ್ಳ ಸ್ವರೂಪಗಳನ್ನು ಹೇಳಲಾಗಿದೆ. ಇದರಲ್ಲಿಯೂ ಕೂಡ ಗದೆ, ಶಂಖ, ಚಕ್ರ, ಅದೇ ರೀತಿಯಲ್ಲಿ ಧನಸ್ಸು, ಬಾಣ, ಖಡ್ಗ ಮೊದಲಾದ ಆಯುಧಗಳನ್ನು ಈ ದೇವಿಗೆ ಹೇಳಿದೆ. ಇದು ಸೃಷ್ಟಿ ಪ್ರಕೃತಿಯನ್ನು ಸೂಚಿಸ್ತದೆ. ಅದು ಮಾತ್ರ ಅಲ್ಲ, ಈ ಕೂಷ್ಮಾಂಡ ಎನ್ನುವಂತಹ ದೇವಿ ಇದು ಸೌರವ್ಯೂಹದಲ್ಲಿ ಸ್ಥಿತವಾಗಿದೆ. ಅಂದರೆ ಸೂರ್ಯನನ್ನು ಮೀರಿ ಇದು ನಿಂತಿದೆ ಅಂತ ನಮ್ಮ ಕಥೆಗಳಲ್ಲಿ ನಾವು ತಿಳಿದು ಬರ್ತೇವೆ. ಆದ ಕಾರಣವೇ ಈ ಕೂಷ್ಮಾಂಡ ಎನ್ನುವ ಸ್ವರೂಪಕ್ಕೆ ಆದಿಶಕ್ತಿ ಎನ್ನುವಂತಹ ಒಂದು ಹೆಸರು ಕೂಡ ಈ ದೇವಿಗೆ ಉಂಟು. ದೇವಿಯ 5ನೆಯ ಸ್ವರೂಪ ಸ್ಕಂದ ಮಾತಾ, ಸ್ಕಂದನ ಮಾತೆ ಅಂದರೆ ಸುಬ್ರಹ್ಮಣ್ಯನ ಮಾತೆ. ಆ ಅರ್ಥದಲ್ಲಿ ಸ್ಕಂದ ಮಾತಾ ಎನ್ನುವಂತಹ ಸ್ವರೂಪ. ಆಗ ನಾನು ನಿಮಗೆ ಹೇಳಿದೆ, ಶಿವ ಮತ್ತು ಸತಿಯರು ಅವರಲ್ಲಿ ಸಂತಾನೋತ್ಪತ್ತಿ ಆಗಲಿಲ್ಲ. ಅದಕ್ಕೆ ಮೊದಲಾಗಿಯೇ ಸತಿ ಯಾಗಾಗ್ನಿಯಲ್ಲಿ ತನ್ನನ್ನು ದಹಿಸಿಕೊಂಡಳು. ಅದರ ನಂತರ ಶೈಲಪುತ್ರಿಯಾಗಿ ಜನಿಸಿ ಅವರಿಗೆ ಉಂಟಾದಂತಹ ಮಗುವೆ ಸ್ಕಂದ ಅಥವಾ ಸುಬ್ರಹ್ಮಣ್ಯ. ಈ ಸುಬ್ರಹ್ಮಣ್ಯ ಎನ್ನುವಂಥದ್ದು ಇವನನ್ನು ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಧಿಪತಿಯಾಗಿ ಹೇಳಿದ್ದಾರೆ. ಅಂದರೆ ಇವನ ಮೂಲಕ ದೇವಾಸುರ ಸಂಗ್ರಾಮಕ್ಕೆ ನೇತೃತ್ವವನ್ನು ಈ ಸುಬ್ರಹ್ಮಣ್ಯನ ಮೂಲಕ ಆಯಿತು. ಈಗ ಈ ಸ್ಕಂದಮಾತಾ ಎನ್ನುವಂತಹ ಸ್ವರೂಪ ಇದು ಚತುರ್ಭುಜಗಳನ್ನು ಹೊಂದಿದೆ. ಅದರಲ್ಲಿ ಒಂದು ಭುಜಗಳಲ್ಲಿ ಈ ಸುಬ್ರಹ್ಮಣ್ಯನ ಬಾಲ ಸ್ವರೂಪವನ್ನು ನಾವು ಕಾಣಬಹುದು. ಇನ್ನಿತರ ಭುಜಗಳಲ್ಲಿ ವರಮುದ್ರೆ ಉಂಟು, ಅದೇ ರೀತಿಯಲ್ಲಿ ಕಮಲ ಉಂಟು, ಅದೇ ರೀತಿಯಲ್ಲಿ ಆಯುಧಗಳು ಉಂಟು. ಆದರೆ ಪ್ರಧಾನವಾಗಿ ಅದರಲ್ಲಿ ಒಂದು ಕೈಯಲ್ಲಿ ಸ್ಕಂದನ ಒಂದು ಬಾಲ ಸ್ವರೂಪವನ್ನು ನಾವು ಈ ಸ್ಕಂದ ಮಾತಾ ಎನ್ನುವಂತಹ ಒಂದು ಸ್ವರೂಪದಲ್ಲಿ ಕಾಣಬಹುದು. ಇಲ್ಲಿ ಸ್ಕಂದನ ಪೂಜೆಯು ನಡೀತದೆ. ಈ ದಿನದಂದು 5ನೇ ದಿನ ಸ್ಕಂದನಿಗೂ ಪ್ರಾಧಾನ್ಯತೆ ಉಂಟು. ಅದೇ ರೀತಿಯಲ್ಲಿ ಸ್ಕಂದ ಮಾತಾ ಎನ್ನುವಂತಹ ದುರ್ಗೆಯ ರೂಪಕ್ಕೂ ಕೂಡ ಪ್ರಾಧಾನ್ಯತೆ ಉಂಟು. ಇನ್ನು ಸಾಧಕರಿಗೆ ಬಂದಾಗ, ಸಿದ್ಧಿ ಪಡೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆಯವರಿಗೆ ಬಂದಾಗ ಈ 5ನೆಯ ಸ್ವರೂಪದ ಆರಾಧನೆ ಸಂಪೂರ್ಣವಾಗಿ ಏನೇನು ಬಾಹ್ಯದಲ್ಲಿ ನಡೆಯುವಂತಹ ಕ್ರಿಯೆಗಳು ಏನುಂಟು ಅದರಿಂದ ಎಲ್ಲದರಿಂದಲೂ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ವೈರಾಗ್ಯದ ಕಡೆಗೆ ತರಲಿಕ್ಕೆ, ಆ ಹೊರಗೆ ನಡೀತಿರುವಂತಹ ಅಲ್ಲಿಯ ಶುಭ ಇರಲಿ ಅಶುಭ ಇರಲಿ ಯಾವುದೇ ಘಟನೆಗಳನ್ನು ಆಲಿಸದೆ ತಮ್ಮ ಮನಸ್ಸನ್ನು ಸ್ಥಿರವಾಗಿ ಸ್ಥಿತಗೊಳಿಸಲಿಕ್ಕೆ ಸಹಾಯಕವಾಗುವಂತಹ ಒಂದು ದಿನ ಈ 5ನೆಯ ಸ್ವರೂಪವಾದಂತಹ ಸ್ಕಂದಮಾತಾ ಆರಾಧನೆ. ಈ ರೀತಿಯಲ್ಲಿ 5 ಸ್ವರೂಪಗಳ ಆರಾಧನೆ ಆಗ್ತದೆ. ಓಕೆ, ನವದುರ್ಗಿಯರ ಆರಾಧನೆಯ ಬಗ್ಗೆ ಇನ್ನಷ್ಟು ನಾವು ಮಾಹಿತಿಯನ್ನ ತಿಳಿಯೋಣ. ಅದಕ್ಕಿಂತ ಮುಂಚೆ ಸಣ್ಣ ವಿರಾಮ. ಪ್ರತಿಯೊಬ್ಬ ಹೈನುಗಾರನ ಕನಸು ತಮ್ಮ ಪಶುಗಳಿಂದ ಅತ್ಯಧಿಕ ಪ್ರಮಾಣದಲ್ಲಿ ಹಾಲು ಸಿಗಬೇಕು ಎಂಬುದು. ಪಶುಗಳ ಆಹಾರ ಚೆನ್ನಾಗಿರಬೇಕು ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ನಿಮಗೊಂದು ವಿಶಿಷ್ಟ ಸ್ಥಾನ ಸಿಕ್ಕಿ ನಿಮ್ಮ ಕನಸುಗಳು ನನಸಾಗಲು ಕಾರ್ಗಿಲ್ ಪುರಿನ ತಂದಿದೆ ಮಿಲ್ಕ್ ಜೆನ್ 8000. ಇದು ಅಸಲಿ 8000 ಡೈಮಂಡ್ ವಿ ಒರಿಜಿನಲ್ ಎಕ್ಸ್ಪ್ಲಿಸಿ ಜೊತೆಗೆ. ಇದರಿಂದ ಪಶುಗಳಲ್ಲಿ ಹಾಲು ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚುತ್ತದೆ. ಆಫ್ಲಾಟಾಕ್ಸಿನ್ನ ಪ್ರಮಾಣ ನಿಯಂತ್ರಿತವಾಗಿರುತ್ತದೆ ಮತ್ತು ಈ ಪಶು ಆಹಾರ ಪಶುಗಳ ಜೀರ್ಣಶಕ್ತಿ ಸುಧಾರಿಸಿ ರೋಗ ತಡೆಗಟ್ಟುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ವೈಶಿಷ್ಟ್ಯತೆಗಳಿಂದಲೇ ಮಿಲ್ಕ್ ಜೆನ್ 8000 ಪಂಜಾಬಿನ ಪ್ರಗತಿಶೀಲ ಹೈನುಗಾರರ ಅಚ್ಚುಮೆಚ್ಚಿನ ಪಶು ಆಹಾರವಾಗಿದೆ. ಹಾಗಾಗಿ ಹಿಂದೆ ನಿಮ್ಮ ಪಶುಗಳಿಗೆ ನೀಡಿ ಕಾರ್ಗಿಲ್ ಪುರಿನಾದ ಮಿಲ್ಕ್ ಜೆನ್ 8000. ಇದುವೇ ಅಸಲಿ 8000.
ವಿರಾಮದ ಬಳಿಕ ಜ್ಯೋತಿಷ್ಯ ಮಾರ್ಗದರ್ಶಿಗೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಈಗ ನವದುರ್ಗಿಯರಲ್ಲಿ 5 ರೂಪಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಉಳಿದ 4 ದುರ್ಗಿಯರ ರೂಪಗಳ ಬಗ್ಗೆ ತಿಳಿಯೋಣ. ಈಗ ದೇವಿಯ 5 ರೂಪಗಳಾಯಿತು. 6ನೆಯ ರೂಪ ಎನ್ನುವಂಥದ್ದು ಕಾತ್ಯಾಯಿನಿ ಎನ್ನುವಂತಹ ರೂಪ. ಈ ಕಾತ್ಯಾಯಿನಿ ಎನ್ನುವಂತಹ ರೂಪ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರ ತೇಜಸ್ಸಿನಿಂದ ಹುಟ್ಟಿದಂತಹ ಒಂದು ದೇವಿ ಸ್ವರೂಪ. ಮಹಿಷಾಸುರನ ವಧೆಗೋಸ್ಕರ ಹುಟ್ಟಿದಂತಹ ಒಂದು ದೇವಿ ಸ್ವರೂಪ. ಈಗ ಈ ದೇವಿಯನ್ನು ಕುರಿತು ಬೇರೆ ಬೇರೆ ಕಥೆಗಳುಂಟು. ಕೆಲವು ಕಡೆಗಳಲ್ಲಿ ಕಾತ್ಯಾಯನ ಋಷಿಯ ಮಗಳು ಈ ದೇವಿ ಎಂದು ಕತೆ ಕೇಳ್ತೇವೆ. ಇನ್ನೊಂದು ಕಡೆಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಆ ಒಂದು ತೇಜಸ್ಸಿನಿಂದ ಹುಟ್ಟಿದಂತಹ ಈ ದೇವಿ ಸ್ವರೂಪವನ್ನು ಮೊದಲು ಕಾತ್ಯಾಯನ ಎನ್ನುವಂತಹ ಋಷಿ ಪೂಜೆ ಮಾಡಿದ ಕಾರಣ ಕಾತ್ಯಾಯಿನಿ ಎನ್ನುವಂತಹ ಹೆಸರು ಬಂತು ಅಂತ. ಇನ್ನೊಂದು ಕೆಲವು ಕಡೆಗಳಲ್ಲಿ ಕಾತ್ಯಾಯನ ಎನ್ನುವಂತಹ ಋಷಿಯ ಮಗಳಾಗಿ ಹುಟ್ಟಬೇಕು ಎನ್ನುವ ರೀತಿಯಲ್ಲಿ ಇದೇ ಋಷಿ ದೇವಿಯನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡಿ ಆ ತಪಸ್ಸಿನ ಆಚರಣೆಗೆ ವರವಾಗಿ ಹುಟ್ಟಿ ಬಂದಂತಹ ಒಂದು ದೇವಿಯ ಸ್ವರೂಪ ಕಾತ್ಯಾಯಿನಿ ಎನ್ನುವಂತಹ ಒಂದು ಸ್ವರೂಪ. ಈ ರೀತಿಯಲ್ಲಿ 2 ಕಥೆಗಳನ್ನು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಾಣ್ಬೋದು. ಈಗ ಈ ಕಾತ್ಯಾಯಿನಿ ಎನ್ನುವಂತಹ ಸ್ವರೂಪ ಇದು ಸಾಧಕರಿಗೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಸಾಧಕರಾದವರು ತಮ್ಮ ಮನಸ್ಸನ್ನು ಆಜ್ಞಾಚಕ್ರದಲ್ಲಿ ಸ್ಥಿತಗೊಳಿಸಬೇಕು. ಅದರ ಮೂಲಕ ಅವರ ಸಾಧನೆಯ 6ನೇ ಹಂತ ಪ್ರಾರಂಭವಾಗ್ತದೆ. ಆಜ್ಞಾಚಕ್ರದಲ್ಲಿ ಪ್ರವೇಶ ಆಗುವ ಮೂಲಕ. ಇನ್ನು ಉಳಿದ ಸಾಮಾನ್ಯ ಜನಗಳಿಗೆ ಸಂಬಂಧಪಟ್ಟಂತೆ ಈ ಕಾತ್ಯಾಯಿನಿ ಎನ್ನುವಂತಹ ಒಂದು ದೇವಿ ಸ್ವರೂಪದ ಆಚರಣೆಯ ಮೂಲಕ ಅದನ್ನು ಪೂಜೆ ಮಾಡುವುದರ ಮೂಲಕ ಮನುಷ್ಯನಿಗಿರುವಂತಹ ಜನ್ಮಾಂತರಗಳ ಪಾಪ ನಾಶವಾಗ್ತದೆ. ಈ ಸಂಕಲ್ಪ ಇದೆ. ಅದಲ್ಲದೆ ಚತುರ್ವಿಧ ಪುರುಷಾರ್ಥಗಳನ್ನು ಧರ್ಮಾರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಅದನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳಲು ಕೂಡ ಈ ದೇವಿಯ ಆರಾಧನೆಯ ಮೂಲಕ ಸಾಧ್ಯವಾಗ್ತದೆ. ಆದ ಕಾರಣವೇ ಈ ದೇವಿಯ 6ನೆಯ ಸ್ವರೂಪವಾದಂತಹ ಕಾತ್ಯಾಯಿನಿ ಎನ್ನುವಂತಹ ಈ ರೂಪಕ್ಕೆ ಅತ್ಯಂತ ಪ್ರಾಧಾನ್ಯತೆ ಉಂಟು. ಆದ ಕಾರಣವೇ ಅದರ ಆರಾಧನೆಗೆ ಬಹಳಷ್ಟು ವಿಶಿಷ್ಟತೆಯನ್ನು ಹೇಳಿದ್ದಾರೆ. 5ನೇ ಸ್ವರೂಪವನ್ನು ನಾನು ಆಗ ಹೇಳಿದೆ ಸ್ಕಂದ ಮಾತಾ ಲಲಿತಾ ಪಂಚಮಿ ಅಂತ ಕೂಡ ಅದಕ್ಕೆ ಹೆಸರು ಹೇಳಿ ಆರಾಧನೆ ಮಾಡ್ತಾರೆ. ಆ ದಿನ 6ನೆಯ ರೂಪ ಕಾತ್ಯಾಯಿನಿ ಎನ್ನುವಂತಹ ರೂಪ ಇದು ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ, ಅದಲ್ಲದೆ ಮನುಷ್ಯನ ಜೀವನದ ದೈನಂದಿನ ತೊಂದರೆಗಳನ್ನು ಕಡಿಮೆ ಮಾಡುವಂತೆ, ಮನುಷ್ಯನಲ್ಲಿರುವ ಯಾವ ಭಯಗಳುಂಟು ಆ ಭಯಗಳನ್ನು ಇಲ್ಲದಂತೆ ಮಾಡಿ ಅವನ ಜೀವನದಲ್ಲಿ ಅವನನ್ನು ಮುಂದೆ ಹೋಗುವಂತೆ ಮಾಡುವುದಕ್ಕೋಸ್ಕರ ಈ ಸ್ವರೂಪದ ಆರಾಧನೆ ನಡೀತದೆ. ಇದನ್ನೇ ಕಾತ್ಯಾಯಿನಿ ಸ್ವರೂಪ ಅಂತ ಹೇಳ್ತಾರೆ. ನವರಾತ್ರಿಯ 7ನೆಯ ದಿನ ಆರಾಧನೆ ಆಗುವಂತಹ ಸ್ವರೂಪ ಕಾಳರಾತ್ರಿ ಅಂತ ಹೇಳುವಂಥದ್ದು. ಇದು ಒಂದು ಉಗ್ರ ಸ್ವರೂಪಿಣಿಯಾದಂತಹ ದೇವಿಯ ಸ್ವರೂಪ. 3 ಕಣ್ಣುಗಳುಂಟು ಈ ರೂಪಕ್ಕೆ. ಇದು ಗರ್ದಭ ವಾಹನವಾಗಿರುವಂತಹ ದೇವಿಯ ಸ್ವರೂಪ. ಈ 3 ಕಣ್ಣು ಕೂಡ ತೆರೆದಿರ್ತದೆ ಎನ್ನುವಂತಹ ವಿಶ್ವಾಸ. ಅತ್ಯಂತ ಕ್ರೂರ ಸ್ವರೂಪಿಣಿ. ಈಗ ಈ ಕ್ರೂರತೆ ಯಾವುದಕ್ಕೋಸ್ಕರ ಅಂತ ಹೇಳಿದರೆ ಅಸುರರ ಸಂಗ್ರಾಮಕ್ಕೋಸ್ಕರ, ಮನುಷ್ಯನಲ್ಲಿರುವಂತಹ ಅರಿಷಡ್ವರ್ಗಗಳ ನಾಶಕ್ಕೋಸ್ಕರ, ಮನುಷ್ಯನಿಗೆ ಉಂಟಾಗುವಂತಹ ಭಯ ನಾಶಕ್ಕೋಸ್ಕರ, ಮನುಷ್ಯನಲ್ಲಿ ಧೈರ್ಯ ತುಂಬುವುದಕ್ಕೋಸ್ಕರ ಈ ಒಂದು ಸ್ವರೂಪದ ಆರಾಧನೆ ನಡೀತದೆ. ಇನ್ನು ಸಾಧಕರಿಗೆ ಬಂದಾಗ ಈ ಒಂದು 7ನೆಯ ದಿನದಂದು ಅವರ ಮನಸ್ಸು ಸಹಸ್ರಾರ ಚಕ್ರವನ್ನು ಪ್ರವೇಶ ಮಾಡ್ತದೆ. ಸಾಧಕರು ಯೋಗಿಗಳಾದವರು ಅಥವಾ ವಿಶೇಷವಾದ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡು ಯಾರು ಈ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾರ ಈ 7ನೆಯ ದಿನದಂದು ಅವರ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ಪ್ರವೇಶವಾಗ್ತದೆ. ಅಲ್ಲಿಂದ ಮುಂದಕ್ಕೆ ಅವರ ಆ ಸಾಧನೆಯ ವಿವಿಧ ಹಂತಗಳನ್ನು ಅವರು ತಲುಪ್ತಾರೆ. ಇದು 7ನೆಯ ಹಂತವಾಗ್ತದೆ ಅವರಿಗೆ. ಸಾಮಾನ್ಯ ಮನುಷ್ಯನಿಗೆ ಬಂದಾಗ ಅವನಲ್ಲಿ ಇರುವಂತಹ ಭಯದ ನಾಶ ಪ್ರಧಾನವಾಗಿ, ಯಾಕಂತೇಳಿದರೆ ಉಗ್ರ ಸ್ವರೂಪಿಣಿಯಾದಂತಹ ದೇವಿ ಇದು. ಯಾವ ರೀತಿಯಲ್ಲಿ ಶಿವನಿಗೆ ನಾವು 3 ಕಣ್ಣುಗಳನ್ನು ಹೇಳ್ತೇವೋ ಅದೇ ರೀತಿಯಲ್ಲಿ ಈ ಕಾಳರಾತ್ರಿ ಎನ್ನುವಂತಹ ಈ 7ನೆಯ ರೂಪಕ್ಕೂ ಕೂಡ 3 ಕಣ್ಣುಗಳನ್ನು ಹೇಳಿದೆ. ಈ 3 ಕಣ್ಣುಗಳ ಮೂಲಕ 2 ಕಣ್ಣುಗಳು ಮನುಷ್ಯನ ರಕ್ಷಣೆಗೋಸ್ಕರವಾದ, 3ನೆಯ ಕಣ್ಣುಗಳು ಪಾಪನಾಶಕ್ಕೋಸ್ಕರ, ಅದೇ ರೀತಿಯಲ್ಲಿ ಅಸುರರ ನಾಶಕ್ಕೋಸ್ಕರ, ಮನುಷ್ಯನಿಗುಂಟಾಗುವಂತಹ
ಆ ಒಂದು ಕೆಟ್ಟ ಪ್ರಲೋಭನೆಗಳು ಏನುಂಟು ಅವುಗಳಿಂದ ಮನುಷ್ಯನ ಮನಸ್ಸನ್ನು ಹಿಂದಕ್ಕೆ ಹಿಡಿದು ತಂದು ಅವನನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದಕ್ಕೋಸ್ಕರ ಈ ಸ್ವರೂಪದ ಆರಾಧನೆ ನಡೀತದೆ. ನವರಾತ್ರಿಯ 8ನೆಯ ದಿನ ಆಚರಣೆ ಮಾಡುವಂತಹ ದುರ್ಗಾಷ್ಟಮಿ ಎನ್ನುವ ರೀತಿಯಲ್ಲಿ ನಾವು ಆಚರಣೆ ಮಾಡುವಂತಹ ದೇವಿಯ ಸ್ವರೂಪ ಮಹಾಗೌರಿ. ಗೌರವರ್ಣ ಉಳ್ಳದ್ದು, ಶ್ವೇತವರ್ಣ ಉಳ್ಳದ್ದು, ಅತ್ಯಂತ ಶಾಂತ ಸ್ವರೂಪದ ಸೌಮ್ಯ ಸ್ವರೂಪ ಉಳ್ಳಂತಹ ದೇವಿ ಸ್ವರೂಪ ಈ ದಿನ. ಇದು ವೃಷಭ ವಾಹನ ಉಳ್ಳವಂತಹ ದೇವಿಯ ಸ್ವರೂಪ. ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದಂತಹ, ಅತ್ಯಂತ ಕಠಿಣತರವಾದಂತಹ ತಪಸ್ಸನ್ನು ಮಾಡಿದಂತಹ ಆ ದೇವಿಯ ಸ್ವರೂಪ ಕಾಂತಿಹೀನವಾಗ್ತದೆ, ತನ್ನ ವರ್ಣವನ್ನು ಕಳೆದುಕೊಳ್ತದೆ, ಕೃಶವಾಗ್ತದೆ. ಆ ಸಂದರ್ಭದಲ್ಲಿ ಶಿವನೇ ಗಂಗಾಜಲದ ಮೂಲಕ ಅಭಿಷೇಕವನ್ನು ಮಾಡಿದಾಗ ಈ ಸ್ವರೂಪ, ಈ ದೇವಿಯ ಸ್ವರೂಪವು ಗೌರವರ್ಣ ಉಳ್ಳದ್ದಾಗಿ ಆಯಿತು. ಆದ ಕಾರಣವೇ ಮಹಾಗೌರಿ ಎನ್ನುವಂತಹ ಹೆಸರು ಈ 8ನೆಯ ಸ್ವರೂಪಕ್ಕೆ ಬಂತು ಎನ್ನುವಂತಹ ಕಥೆಯನ್ನು ನಾವು ಕೇಳಿ ಬರ್ತೇವೆ. ಈ 8ನೆಯ ಸ್ವರೂಪದ ಹೆಸರು ಮಹಾಗೌರಿ. ಇದೇ ದಿನವನ್ನೇ ನಾವು ದುರ್ಗಾಷ್ಟಮಿ ಎನ್ನುವ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ. ಈ 8ನೆಯ ಸ್ವರೂಪದ ಆರಾಧನೆಯಲ್ಲಿ ಏನು ವಿಷಯ ಅಂತ ಹೇಳಿದರೆ, ಮನುಷ್ಯನಿಗೆ ತನ್ನ ಪೂರ್ವಜರಿಂದ ಯಾವ ರೀತಿಯಾಗಿ ಬಳುವಳಿಯಾಗಿ ಆಸ್ತಿಪಾಸ್ತಿಗಳು ದೊರೆಯುತ್ತದ, ಅದೇ ರೀತಿಯಲ್ಲಿ ತನ್ನ ಪೂರ್ವಜರು ಮಾಡಿದಂತಹ ಪಾಪಕರ್ಮಗಳು, ಆ ಪಾಪಕರ್ಮಗಳ ಏನು ದುಷ್ಫಲಗಳುಂಟು ಅದು ದೊರೆಯುತ್ತದೆ. ಆ ದುಷ್ಫಲಗಳ ನಾಶಕ್ಕೋಸ್ಕರ, ತನ್ನ ಪೂರ್ವಜರಿಂದ ಆದಂತಹ ತಪ್ಪಿನಿಂದ ಮನುಷ್ಯನಿಗೆ ಏನೇನು ತೊಂದರೆಗಳು ಬರ್ತಾ ಉಂಟು ಅವುಗಳ ನಾಶಕ್ಕೋಸ್ಕರ ಈ ಮಹಾಗೌರಿ ಎನ್ನುವಂತಹ ಸ್ವರೂಪದ ಆರಾಧನೆ ಮಾಡಿದಾಗ ಮನುಷ್ಯ ತನ್ನ ಎಲ್ಲ ರೀತಿಯ ಹಿಂದಿನ ಜನ್ಮದ, ಅದೇ ರೀತಿಯಲ್ಲಿ ತನ್ನ ಪೂರ್ವಜರಿಂದ ಮಾಡಲ್ಪಟ್ಟಂತಹ ಎಲ್ಲ ಆ ಅಶುಭ ಫಲಗಳನ್ನು ನಾಶ ಮಾಡಲಿಕ್ಕೆ ದೇವಿಯ ಈ ಮಹಾಗೌರಿ ಎನ್ನುವಂತಹ ಸ್ವರೂಪದಿಂದ ಸಾಧ್ಯ. ಇದೇ ದಿನವನ್ನೇ ನಾವು ದುರ್ಗಾಷ್ಟಮಿ ಎನ್ನುವ ರೀತಿಯಲ್ಲಿ ಆಚರಣೆ ಮಾಡ್ತೇವೆ. ಕೊನೆಯದಾಗಿ 9ನೆಯ ದಿನ ಆರಾಧನೆ ಆಗುವಂತಹ ದೇವಿಯ ರೂಪ ಸಿದ್ಧಿದಾತ್ರಿ ಎನ್ನುವಂಥದ್ದು, ಸಿದ್ಧಿಯನ್ನು ಕೊಡುವವಳು. ಆಗ ನಾನು ನಿಮಗೆ ಹೇಳಿದೆ, ಯೋಗಿಗಳಿಗೆ, ಸಾಧಕರಿಗೆ ಯಾವ ರೀತಿ ಅವರು ತಮ್ಮ ಸಾಧನೆಯಲ್ಲಿ ತೊಡಗಿದ್ದಾರೋ ಆ ಸಾಧನೆಗೆ ತಕ್ಕ ಫಲಗಳನ್ನು ಕೊಡುವಂತಹ ದೇವಿಯ ಸ್ವರೂಪ ಸಿದ್ಧಿದಾತ್ರಿ ಎನ್ನುವಂತಹ ರೂಪ. ಈಗ ವೈವರ್ತ ಪುರಾಣದಲ್ಲಿ 18 ಸಿದ್ಧಿಗಳನ್ನು ಕುರಿತು ಹೇಳ್ತಾರೆ. ಮಾರ್ಕಾಂಡೇಯ ಪುರಾಣಕ್ಕೆ ಬಂದಾಗ ಅಷ್ಟಸಿದ್ಧಿಗಳನ್ನು ಕುರಿತು ಹೇಳ್ತಾರೆ. ಸಾಮಾನ್ಯ ಈ ಅಷ್ಟಸಿದ್ಧಿಗಳಿಗೆ ಬಹಳಷ್ಟು ಕಡೆಗಳಲ್ಲಿ ಪ್ರಾಧಾನ್ಯತೆ ಉಂಟು. ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಹಾಗೂ ವಶಿತ್ವ, ಈ 8 ಸಿದ್ಧಿಗಳು. ಈ ಸಿದ್ಧಿಗಳನ್ನು ಮಾಡಬೇಕು ಎನ್ನುವಂತಹ ಇಚ್ಛೆಯುಳ್ಳವರು, ಯೋಗಿಗಳು, ಸಾಧಕರು, ಈ ಸಿದ್ಧಿಗಳನ್ನು ಕೊಡುವಂತಹ ದೇವಿ, ಅದುವೇ ಸಿದ್ಧಿದಾತ್ರಿ ಎನ್ನುವಂತಹ ದೇವಿ. ಈಗ ಶಿವನ ಅರ್ಧನಾರೀಶ್ವರ ಸ್ವರೂಪವನ್ನು ನಾವು ನೋಡಿದ್ದೇವೆ. ಅದು ಕೂಡ ಆ ಶಿವನ ಅರ್ಧನಾರೀಶ್ವರ ಸ್ವರೂಪ ಏನುಂಟು ಅದು ಕೂಡ ಈ ಸಿದ್ಧಿದಾತ್ರಿ ಎನ್ನುವಂತಹ ದೇವಿಯ ಸಿದ್ಧಿಯೇ ಆಗಿದೆ. ಅದೇ ರೀತಿಯಲ್ಲಿ ಯಾವ ಭಜಕರು ಇದ್ದಾರೆ, ತಮ್ಮ ಜೀವನದಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸುವಂತಹ ವ್ಯಕ್ತಿಗಳು, ವಿವಿಧ ರೀತಿಯ ಆಗ್ರಹಗಳೊಂದಿಗೆ, ಆಶೆಗಳೊಂದಿಗೆ, ವಿವಿಧ ರೀತಿಯ ನ್ಯಾಯ ಮಾರ್ಗದಲ್ಲಿ ಪಡೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆಯುಳ್ಳವರು, ಅಂಥವರಿಗೆ, ಅಂತಹ ಸಾಧಕರಿಗೆ ಸಹಾಯ ಮಾಡುವಂತಹ ದೇವಿಯ ಸ್ವರೂಪ ಈ ಸಿದ್ಧಿದಾತ್ರಿ ಎನ್ನುವಂತಹ ಸ್ವರೂಪ. 9 ದಿನಗಳಲ್ಲಿ ಈ ರೀತಿಯಲ್ಲಿ ದೇವಿಯ 9 ಸ್ವರೂಪಗಳ ಆರಾಧನೆ ನಡೀತದೆ. 10ನೆಯ ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೇವೆ. ಅಸುರರ ಮೇಲೆ ದೇವರ ಜಯ, ದೇವರ ವಿಜಯ ಯಾರ ಮೂಲಕ? ನವದುರ್ಗೆಯರ ಮೂಲಕ. ಆದ ಕಾರಣವೇ ಅದನ್ನು ವಿಜಯದಶಮಿ ಎನ್ನುವ ರೀತಿಯಲ್ಲಿ ಆರಾಧನೆ. ಆ ವಿಜಯದಶಮಿಯಂದು ಶಮಿ ವೃಕ್ಷದ ಆರಾಧನೆಗೆ ಬಹಳಷ್ಟು ಪ್ರಾಧಾನ್ಯತೆ ಉಂಟು. ಅದಲ್ಲದೆ ವಿದ್ಯಾರ್ಥಿಗಳ ವಿದ್ಯಾರಂಭಕ್ಕೆ ವಿಜಯದಶಮಿ ದಿನ ಬಹಳಷ್ಟು ಪ್ರಾಧಾನ್ಯತೆ ಉಂಟು. ಈಗ ನಾವು ಪುರಾಣಗಳನ್ನು ಎಲ್ಲ ನೋಡಿದಾಗ ಈಗ ರಾವಣ ವಧೆಯಾದಂತಹ ದಿನ ವಿಜಯದಶಮಿ ಎನ್ನುವಂತಹ ವಿಶ್ವಾಸ ಉಂಟು. ರಾವಣನನ್ನು ಕೊಂದ ನಂತರ ಶಮಿ ವೃಕ್ಷದ ಆರಾಧನೆಯನ್ನು ಮಾಡಿ ಅದರ ನಂತರ ಸೀತೆಯೊಂದಿಗೆ ಅಯೋಧ್ಯೆಗೆ ತನ್ನ ಪಯಣವನ್ನು ಪ್ರಾರಂಭ ಮಾಡುವಂತಹ ದಿನ ಈ ವಿಜಯದಶಮಿ ಎನ್ನುವಂತಹ ವಿಶ್ವಾಸ. ಇನ್ನು ಕೆಲವು ಕಡೆಗಳಲ್ಲಿ
ಈ ಮಹಾಭಾರತದಲ್ಲಿ ಪಂಚಪಾಂಡವರು ತಮ್ಮ ವನವಾಸ ಹಾಗೂ ಅಜ್ಞಾತವಾಸ ಮುಗಿದ ನಂತರ ಯುದ್ಧಕ್ಕೋಸ್ಕರ ಹೊರಟಂತಹ ದಿನ ಇದುವೇ ದಿನವಾಗಿದೆ ಎನ್ನುವಂತಹ ವಿಶ್ವಾಸವಿದೆ. ಅಲ್ಲಿಯೂ ಕೂಡ ಶಮೀ ವೃಕ್ಷದ ಬಳಿಯಲ್ಲಿ ಅವರು ತಮ್ಮ ಆಯುಧಗಳನ್ನು ಯಾರಿಗೂ ಕಾಣದೆ ಗೌಪ್ಯವಾಗಿ ಇಟ್ಟಿದ್ದರು ಎನ್ನುವಂತಹ ಕತೆ ನಮಗೆ ಸಿಗ್ತದೆ. ಅದರ ನಂತರ ಇದೇ ದಿನದಂದು ಅವರು ಆ ಯುದ್ಧೋತ್ಸುಕರಾಗಿ ಹೊರಟರು ಎನ್ನುವಂತಹ ಒಂದು ವಿಶ್ವಾಸವಿದೆ. ಈ ದೇವಿಯರ ಆರಾಧನೆಯ ಮೂಲಕ ನಾವು ಪುರಾಣಗಳನ್ನು ನೋಡಿದಾಗ ಕೆಲವು ಕಡೆಯಲ್ಲಿ ಕೃಷ್ಣನು ಈ ದೇವಿಯರನ್ನು ಆರಾಧನೆ ಮಾಡಿದ್ದನ್ನು ನೋಡ್ಬೋದು, ಶ್ರೀರಾಮನು ಕೂಡ ಈ ದೇವಿಯರನ್ನು ಆರಾಧನೆ ಮಾಡಿದ್ದನು ಎನ್ನುವುದನ್ನು ನೋಡ್ಬೋದು. ಈ ರೀತಿಯಲ್ಲಿ ನವದುರ್ಗೆಯರ ಆರಾಧನೆ ಮಾಡಿ 10ನೇ ದಿನದಲ್ಲಿ ವಿಜಯದಶಮಿಯನ್ನು ಸಾಮಾನ್ಯವಾಗಿ ಅತ್ಯಂತ ಶುಭ ದಿನ ಎನ್ನುವ ಸಂಕಲ್ಪದಲ್ಲಿ ನಾವು ತೆಗೆದುಕೊಳ್ತೇವೆ. ಆ ದಿನದಂದು ಯಾವುದೇ ರೀತಿಯ ಹೊಸ ಕಾರ್ಯಗಳ ಆರಂಭ ಮಾಡುವುದಿದ್ದರೆ ಅದು ಅತ್ಯಂತ ಯೋಗ್ಯ ದಿನ ಎನ್ನುವಂತಹ ವಿಶ್ವಾಸ ಎಲ್ಲರಿಗೂ ಉಂಟು. ಅದೇ ರೀತಿಯಲ್ಲಿ ಅದು ಸತ್ಯವೂ ಕೂಡ. ಯಾಕಂತ ಹೇಳಿದರೆ ವಿಜಯದಶಮಿ ಮನುಷ್ಯನಿಗೆ ವಿಜಯವನ್ನೇ ಒದಗಿಸಿಕೊಡುತ್ತದೆ. ನವರಾತ್ರಿಯ ಸಮಯದಲ್ಲಿ ನವದುರ್ಗಿಯರನ್ನ ಆರಾಧನೆ ಮಾಡ್ತೇವೆ. ಈ ನವದುರ್ಗಿಯರು ಯಾರು, ಈ ಆರಾಧನೆಯ ವಿಶೇಷತೆ ಏನು, ಇನ್ನು ವಿಜಯದಶಮಿ ಆಚರಣೆಯ ವಿಶೇಷತೆ ಏನು ಎಂಬುದರ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನ ತಿಳಿಸಿಕೊಟ್ರಿ. ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ. ಇನ್ನಷ್ಟು ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.